ಜೊತೆ ಇರೋದು ರಾಲೆನ್ಸ್ ಜೊತೆ ಒಂದು ಎರಡು ಮಾತುಗಳು. ನಮಸ್ಕಾರ ಎಲ್ಲರಿಗೂ. ಇಂಟ್ರೆಸ್ಟಿಂಗ್ ಕಂಟೆಂಟ್ ತಂದಿದ್ದೀನಿ. ಏನಂದ್ರೆ ಇವತ್ತು ನಾನಿರೋದು ನೆನ್ಮಂಗ್ಲ ಹತ್ರ ಏನಂದ್ರೆ ಇವತ್ತು ಮೀನಾಕ್ಷಿ ಬಿರಿಯಾನಿ ಅನ್ಬಿಟ್ಟು ನಮ್ ಜೊತೆ ಇರೋದು ರಾಲೆನ್ಸ್ ಜೊತೆ ಒಂದು ಎರಡು ಮಾತುಗಳು. ಬ್ರೋ ಹಾಯ್ ಬ್ರೋ, ಹೇಳಿ ಬ್ರೋ, ಮೀನಾಕ್ಷಿ ಬಿರಿಯಾನಿಗೆ ಏನಕ್ಕೆ ಬರ್ಬೇಕು ಜನರು? ಮೀನಾಕ್ಷಿ ಅನ್ನೋದು ಫಸ್ಟ್ ಇರ್ಲಿಲ್ಲ, ಪಂಚಾಯತಿ ಬೇರೆ ಹೆಸರಿತ್ತು. ಒಂದು 3 ತಿಂಗಳಿಂದ ಅವ್ರದ್ದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗಿತ್ತು ಅವ್ರದ್ದು ಮಸಾಲೆ. ಓಕೆ. ಸೊ ನಾವೇ ಒಂದು ಮಸಾಲೆ ರೆಡಿ ಮಾಡಿ ಟ್ರ್ಯಾಕ್ ಮಾಡಿದ್ವಿ. ಸೊ ಆ ಮಸಾಲೆ ಎಲ್ಲ ಜನಕ್ಕೂ ಇಷ್ಟ ಆಯಿತು. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಸೊ ಅವರು ಬೋರ್ಡ್ ಬೇಡ ಅಂತ ಅಂದ್ಬಿಟ್ಟು ನಮ್ಮದೇ ಓನ್ ಬ್ರ್ಯಾಂಡ್ ಆಗಿ ಮೀನಾಕ್ಷಿ ಬಿರಿಯಾನಿ ಅಂತ ಮಾಡಿದ್ದೀವಿ. ಸೊ ಎಲ್ಲರೂ ಬನ್ನಿ, ನಿಮ್ಮ ಟೇಸ್ಟ್ನ ಆನೆಸ್ಟಾಗಿ ಹೇಳಿ, ಏನು ಸತ್ಯ ಆಯಿತು, ಚೆನ್ನಾಗೈತೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿಲ್ಲ ಅಂತಂದರೆ ಇಂಪ್ರೂವ್ ಮಾಡ್ಕೊತೀವಿ, ಚೆನ್ನಾಗಿದೆ ತುಂಬ ಖುಷಿ ಪಡ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಇದನ್ನು ಬಿಸ್ನೆಸ್ ಅಂತ ಮಾಡ್ತಾ ಇಲ್ಲ, ನಾವು ಮಾಡ್ತಿರೋದು ಒಂದು ಜನಕ್ಕೆ ಇಷ್ಟ ಆಗಲಿ ಅಂತ. ಜನಕ್ಕೆ ಏನು ಇಷ್ಟ ಆಗೈತೋ ಅದನ್ನು ಕೊಡೋ ಜವಾಬ್ದಾರಿ ನಮ್ಮದು, ನಾವು ಕೊಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಬ್ರೋ. ನೇಮ್ ಚೇಂಜ್ ಮಾಡೋಕ್ಕೆ ಏನು ಕಾರಣ? ಅದೇ ಬ್ರೋ, ಇವಾಗ ಜನ ಏನು ಇಷ್ಟಪಡ್ತಾರೆ, ಇವಾಗ ಮಾವಳಿ ಅನ್ನೋದು ಎರಡು ಕಡೆ ಟ್ವಿಸ್ಟ್ ಆಗುತ್ತೆ. ಅಂದರೆ ಇಲ್ಲಿಗೆ ಬರಬೇಕು ಅಲ್ಲಿಗೆ ಬರಬೇಕು ಅಂತ ಒಂದು ಮ್ಯಾನಿಪ್ಯುಲೇಟ್ ಆಗ್ತಾರೆ. ಸೊ ಇಲ್ಲಿರೋ ಟೇಸ್ಟ್ ಬೇರೆ, ಅಲ್ಲಿರೋ ಟೇಸ್ಟ್ ಬೇರೆ. ಸೊ ಅಲ್ಲಿ ಹೆಸರು ಕೆಡಿಸ್ಕೊಳ್ಳೋಕ್ಕಿಂತ ಇಲ್ಲಿಗೆ ಬಂದರೆ ನಮ್ಮ ಬಿರಿಯಾನಿ ಅಂದರೆ ನಾವು ಮಾಡಿರೋದು ನಮ್ಮ ಮಸಾಲೆ ಇರುತ್ತಲ್ಲ, ಸೊ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ನಾವು ಜನಕ್ಕೆ ಕೊಡ್ತಾ ಇದೀವಿ, ನಮ್ಮಿಂದ ನಾವು ಏನು ಮಾಡ್ತಿದ್ವಿ ಅದು ನಮ್ಮ ಕೆಲಸ ಮಾಡ್ತಿರೋದಕ್ಕೆ ತೃಪ್ತಿ ಅನ್ಸುತ್ತೆ. ನೀವು ಹೇಳ್ಬೇಕಾಗಿಲ್ಲ, ನಾನು ಆಲ್ರೆಡಿ ನೋಡಿದೆ, ಕ್ಯೂ ನೋಡಿದ್ದೆ. ನಾನು ಬಂದು ಒಂದು 3 ಗಂಟೆ ಹಂಗೆ ಬಂದಿರೋದು. ಕ್ಯೂ ನೋಡಿದ ತಕ್ಷಣ ಹೇಳ್ಬಿಡ್ತೀನಿ, ಜನ ಇಲ್ಲಿ ಟೇಸ್ಟ್ ಒಂದೇ ಅಲ್ಲ ಬರ್ತಾರದು, ಇಷ್ಟಪಟ್ಟು ಬರ್ತಾರ ಅಂತ ಅನ್ಕೊಂತೀನಿ. ಅವ್ರು ಏನು ಗೊತ್ತಾ, ನೇಮ್ ಚೇಂಜ್ ಮಾಡಕ್ಕೆ ಇನ್ನೊಂದು ಮಾವಳ್ಳಿ ಬಿರಿಯಾನಿ ಅನ್ಬಿಟ್ಟು ಇನ್ನೊಂದಿದೆ ಡಬಲ್ ರೋಡ್ ಅಲ್ಲಿ. ಆ ಕನ್ಫ್ಯೂಷನ್ಗೋಸ್ಕರ ಮ್ಯಾನಿಪ್ಯುಲೇಟ್ ಆಗ್ತಿದೆ, ಆ ಕಾರಣಕ್ಕೋಸ್ಕರ ಜನರು ಆ ಕಡೆ ಹೋಗ್ಬಿಡ್ತಾರೆ. ಇದಕ್ಕೋಸ್ಕರ ನೋಡಿ, ನಾನು ಇನ್ನೊಂದು ತೋರಿಸ್ತೀನಿ ಒಂದು ಕ್ಲಿಪ್ ನೋಡಿ. ಹೆಣ್ಮಕ್ಳು ಬಂದಿದ್ದಾರೆ, ಬೆಳಗ್ಗೆ ಈ ತರ ಬಂದ್ಬಿಟ್ಟು 2 ಗಂಟೆ ಕ್ಯೂ ನಿಂತ್ಕೊಂಡು 4 ಗಂಟೆಗೆ ಬಿರಿಯಾನಿ ತಗೊಂಡು ತಿನ್ಕೊಂಡು ಹೋಗ್ತಿರೋದು. ಏನ್ ಹೇಳ್ತೀರಾ ಬ್ರೋ? ಇಲ್ಲ ಬ್ರೋ, ಜನ ಕೊಟ್ಟರೋ ಒಂದು ಸಪೋರ್ಟು ಇಲ್ಲಿ ಗಂಡ ಬಂದೈತೆ. ಮಾವಳಿ ಬಿರಿಯಾನಿ ಅನ್ನೋದು ಇವಾಗ ಮೀನಾಕ್ಷಿ ಬಿರಿಯಾನಿ ಆಗೈತೆ. ಸೊ ಮೀನಾಕ್ಷಿ ಬಿರಿಯಾನಿಗೂ ಇದಕ್ಕಿಂತ ಒಳ್ಳೆ ಸಪೋರ್ಟ್ ಕೊಡ್ತಾವ್ರೆ. ಅಂದರೆ ಇದಕ್ಕಿಂತ ಆ ಬೋರ್ಡ್ಗಿಂತ ಈ ಬೋರ್ಡಿಗೆ ಚೆನ್ನಾಗಿ ಕೊಡ್ತಾವ್ರೆ. ಸೊ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕೊಡೋವಂಥ ಜವಾಬ್ದಾರಿ ನಮ್ಮದು. ಕೊಡಬೇಕು ಅಂದ್ಕೊಂಡಿದ್ವಿ, ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ನೋಡಿ, ಇದೇ ಹೇಳೋದು, ಕ್ಯಾಂಡಿಡ್ ಆಗಿ ಕೊಡಬೇಕು, ಆಮೇಲೆ ನ್ಯಾಚುರಲ್ ಆಗಿ ರಿವ್ಯೂ ಕೊಡಬೇಕು. ಯಾವುದೇ ತರ ಶುಗರ್ ಕೋಟೆಡ್ ಇಲ್ಲ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ, ರೀಲ್ಸ್ ಅಲ್ಲಿ ನೋಡ್ತಾ ಇದ್ರೆ, ಬನ್ನಿ ಒಂದ್ಸಲ. ಮೀನಾಕ್ಷಿ ಬಿರಿಯಾನಿ ಎಲ್ಲಿರೋದು ಹೇಳಿ ಅಣ್ಣ? ಎಲ್ಲಿರೋದು? ನೆಲಮಂಗ್ಲ ಟೋಲ್ ಹತ್ರ. ನೆಲಮಂಗ್ಲ ಮೇನ್ ರೋಡ್ ಹತ್ರನೇ ಇದೆ. ಬನ್ನಿ ಒಂದ್ಸಲ ನೀವು. ಅಣ್ಣ ಬೆಳಿಗ್ಗೆ ಯಾವತ್ತು ಓಪನ್ ಇರುತ್ತೆ ಇದು? ಭಾನುವಾರ ಸೋಮವಾರ ಅಲ್ಲ, ಭಾನುವಾರ ಇರುತ್ತೆ, ಸೋಮವಾರ ಕ್ಯಾನ್ಸಲ್. ಸೊ ಮಂಗಳವಾರ ಬುಧವಾರ ಗುರುವಾರ ಕ್ಯಾನ್ಸಲ್, ತಿರ್ಗಾ ಶುಕ್ರವಾರ ಶನಿವಾರ ಭಾನುವಾರ. ಟೈಮಿಂಗ್ಸ್ ಏನಿದೆ? ಭಾನುವಾರ ಮಾತ್ರ 4 ಗಂಟೆಗೆ ಐತೆ, ಇನ್ನು ಮಿಕ್ಕಿದ ದಿನ ಎಲ್ಲ 5 ಗಂಟೆ. ಮಟನ್ ಬಿರಿಯಾನಿ ಪ್ರೈಸ್ ಏನಿದೆ ಬ್ರದರ್? ಮಟನ್ ಬಿರಿಯಾನಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಇವಾಗ ಏನು ಪ್ರೈಸ್ ಇನ್ಕ್ರೀಸ್ ಮಾಡೋರು ಅಂತ ಅಂದ್ಬಿಟ್ಟು. ಬಟ್ ರೀಸನಬಲ್, ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ರೀಸನಬಲ್. ಅವಲೇ ನೋಡಿದ್ರಿ, ಹೆಣ್ಮಕ್ಳು ನೋಡಿದ್ರು, ಪೀಸ್ ಜಾಸ್ತಿ ರೈಸ್ ಕಮ್ಮಿ. ಅದೇ ನಮ್ಗೆ ಬೇಕಾಗಿರೋದು, ನಾವು ಅದೇ ಮಾಡ್ತೀವಿ. ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ರಾಲೆನ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೋಣ. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ತಗೊಂಡ್ರೆ ನಾವು ಒಂದ್ ಸಾಕಾಗಲ್ಲ ಆತರ ಅಂತ ಅನ್ಕೊಂತಿದ್ವಿ. ಬಟ್ ಒಂದನ್ನ ಖಾಲಿನೇ ಮಾಡಕ್ಕಾಗ್ಲಿಲ್ಲ, ಒದ್ದಾಡ್ಕೊಂಡ್ ತಿಂದ್ವಿ. ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಎಲ್ಲ ಜಾಸ್ತಿನೇ ಕೊಡ್ತಾರೆ. ಹುಡುಗರನ್ನೇ ಖಾಲಿ ಮಾಡ್ತಾರೆ, ಹುಡುಗರು ಅಂದ್ರೆ ನಮ್ಗೆ ಒಂದ್ ಸಾಕಾಗುತ್ತಾ, ನಾವು ಟ್ರೈ ಮಾಡಿ ನೋಡ್ತೀವಿ. ಸಿಸ್ಟರ್ ಹೇಳ್ತಾ ಇದಾರೆ ಪೀಸ್ ಜಾಸ್ತಿ ಇರುತ್ತೆ. ಹೌದು, ಇದು ಕೇಳ್ಬೇಕು, ಇನ್ನೊಂದ್ಸಲ ಹೇಳ್ಬಿಡಿ. ರೈಸ್ ಗಿಂತನೂ ಪೀಸ್ ಜಾಸ್ತಿನೇ ಇತ್ತು. ರೈಸ್ ಗಿಂತ ಪೀಸ್ ಜಾಸ್ತಿ ಇರುತ್ತೆ. ಎಲ್ಲಾ ಕಡೆ ರೈಸ್ ಜಾಸ್ತಿ, ಪೀಸ್ ಕಮ್ಮಿ. ಮೀನಾಕ್ಷಿ ಬಿರಿಯಾನಿಯಲ್ಲಿ ಪೀಸ್ ಜಾಸ್ತಿ, ರೈಸ್ ಕಮ್ಮಿ.